ಅನವಶ್ಯಕವಾದ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟು ಏನು ಬೇರೆ ಏನಿಲ್ಲ. ನಾವೀಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೇವೆ. 3 ಏಜೆನ್ಸಿಗಳು ವಾಲ್ಮೀಕಿ ಹಗರಣದ ಬಗ್ಗೆ ತನಿಖೆ ಮಾಡ್ತಾ ಇದ್ದಾವೆ. CBI, ED ಮತ್ತು ನಮ್ಮ CID, SIT. ಅದರ ಜೊತೆಗೆ ಮೈಸೂರಿನ ಮೂಡಾದ್ರ ಬಗ್ಗೆ ಈಗಾಗಲೇ ಕಮಿಷನ್ ಮಾಡಿದ್ದೇವೆ. ಮಾನ್ಯ ದೇಸಾಯಿ ಅವರು, ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿದ್ದೇವೆ, ಕಮಿಷನ್. ಆ ಕಮಿಷನ್ ಅವರು ಕೂಡ ತನಿಖೆ ಮಾಡ್ತಾರೆ. ಅದೆಲ್ಲ ಬರಲಿ, ಹೊರಗಡೆ ಬರಲಿ, ಗೊತ್ತಾಗ್ತದೆ ಸತ್ಯಾಂಶ. ಅದರ ಬದಲು ಸುಮ್ಮನೆ ಅನವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು. ಈಗಾಗಲೇ ಅವರಲ್ಲಿ ಒಡಕು ಪ್ರಾರಂಭ ಆಗಿದೆ. ಪಾದಯಾತ್ರೆ ವಿಚಾರದಲ್ಲಿ ನಾವು ಮಾಡಬೇಕು ಅಂತ ಇವರು ಅಂದರೆ ಅವ್ರು ಬೇಡ ಅಂತ ಅವ್ರಂತ ಇದ್ದಾರೆ. ನೋಡೋಣ ಪಾದಯಾತ್ರೆ ಮಾಡ್ತಾರ ಇಲ್ವಾ ಅಂತ. ನಾವು ಪಾದಯಾತ್ರೆ ಮಾಡಲ್ಲ. ನಾವು ಪಾದಯಾತ್ರೆ ಈಗ ಮಾಡೋದಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನಂತಂದ್ರೆ, ಏನು ಪ್ರೀತಮ್ ಗೌಡ ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವರು ಅಂತವ್ರನ್ನೇ ಪಕ್ಕ ಮುಂದಿಸ್ಕೊಳ್ತಾರೆ, ನಾವ್ ಹೆಂಗೆ ಅವ್ರಿಗೆ ಬೆಂಬಲಿಸಬೇಕಂತ ಇವಾಗ ಹೇಳಿದ್ರು. ಅದನ್ನ ನೋಡೋಣ, ಕಾಯ್ದು ನೋಡಿ ನೀವು ಯಾವ ರೀತಿ ಮುಂದಿನ ಬೆಳವಣಿಗೆ ಆಗ್ತದೆ ಅವರ ಇಬ್ಬರ ಮಧ್ಯದಲ್ಲಿ ಎನ್ನುವುದನ್ನ ರಾಜ್ಯದ ಜನತೆ ಕಾದು ನೋಡ್ಬೇಕಾಗುತ್ತೆ. ಹಿಂದೆಲ್ಲ ಆಗಿದೆಯಲ್ಲ, ಹಿಂದೆಲ್ಲ ಜೊತೆ ಆಗಿದ್ರು, ಬೇರೆ ಆದ್ರು, ನಮ್ಮ ಜೊತೆ ಬಂದ್ರು, ಬೇರೆ ಆದ್ರು, ಈಗ ಅವ್ರ ಜೊತೆ ಹೋಗಿದ್ದಾರೆ. ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ನೋಡೋಣ, ಕಾಯ್ದು ನೋಡೋಣ. ಸರ್ಕಾರನ ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದೊಂದು. ನಿಮ್ಮ ಪಕ್ಷದ ಕೃಷ್ಣ ಬೈರೇಗೌಡರು ಸರ್ ನಿನ್ನೆ ರಾಜ್ಯಪಾಲರ ಇಟ್ಕೊಂಡು ಸರ್ಕಾರನ ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ರಾಜ್ಯಪಾಲರು ಅವರಿಗೆ ಸಂವಿಧಾನಾತ್ಮಕವಾಗಿ ಅವರಿಗೆ ಕೆಲವು ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಆ ಚೌಕಟ್ಟಿನಲ್ಲಿ ಅಷ್ಟೇ ಕೆಲಸ ಮಾಡ್ಬೇಕು. ಅವರು ಚೌಕಟ್ಟು ಮೀರಿ ಹೋದ್ರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಅನುಮಾನಗಳು ಬರ್ತದೆ ಮತ್ತು ರಾಜಕೀಯ ಆಗ್ತಾ ಇದೆ ಅಂತೇಳಿ ಅನುಮಾನಗಳು ಬರ್ತಾ ಇದೆ. ಹಾಗಾಗಿ ಇವತ್ತೇನು ನಮ್ಮ ರಾಜ್ಯದ ಗವರ್ನರ್ ಅವರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಹೊರಟಿದ್ದಾರೆ. ಅದೆಲ್ಲವೂ ಕೂಡ ರಾಜಕೀಯ ಪ್ರೇರೇಪಣೆ ಅಂತ ಹೇಳಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ. ನೋಡಿ, ಪೊಲೀಸ್ ಪ್ರಿಸನ್ ಮ್ಯಾನ್ಯುಯಲ್ ಇರುತ್ತೆ. ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ ಯಾವುದೇ ಖೈದಿಗೆ ಅವರು ಏನು ಮಾಡಬೇಕು ಅನ್ನೋದನ್ನ ಆ ಕಾನೂನಿನಲ್ಲಿ ಬರೆದಿಟ್ಟಿದ್ದಾರೆ. ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಅಲ್ಲಿಯೇ ಊಟ ಮಾಡಬೇಕು ಅಂತ ಹೇಳಿದ್ದಾರೆ. ಕೆಲವು ಸಂದರ್ಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ದೃಷ್ಟಿಯಿಂದ ಕೋರ್ಟ್ಗೆ ಕೇಳ್ಕೊಳ್ತಾರೆ. ಕೋರ್ಟ್ ಒಂದು ವೇಳೆ ಆದೇಶ ಮಾಡಿದರೆ, ಅವ್ರ ಆರೋಗ್ಯ ಸರಿ ಇಲ್ಲ, ಮನೆ ಊಟನೇ ಬೇಕು ಅಂತ ಆದೇಶ ಮಾಡಿದ್ರೆ ಅವ್ರು ಮಾಡ್ತಾರೆ, ಅಷ್ಟೇ ಬಿಟ್ರೆ ಬೇರೆ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.